ದೇಶಕ್ಕೆ ಒಂದು ಸೈಂಟಿಫಿಕ್ ಅಡ್ವಾಂಟೇಜ್ ಕೊಡಬೇಕು ಅಂತ ವಿಜ್ಞಾನಿಗಳು ಕೆಲಸ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಕೆಲವರು ಅಷ್ಟೇ ಮೋರಿ ಸರಿ ಇಲ್ಲ, ಚಂದ್ರನ ಮೇಲೆ ಯಾಕೆ ಹೋಗ್ಬೇಕು, ಫಸ್ಟ್ ಇಲ್ಲಿರೋದು ನೋಡ್ಕೊಳ್ಳಿ ಅಂತೆಲ್ಲ ಹೇಳ್ತಿರ್ತಾರೆ. ಅವರಿಗೆ ಪೊಲಿಟಿಕಲ್ ಆನ್ಸರ್ ನಾವೇನ್ ಕೊಡಕ್ ಹೋಗೋದು ಬೇಡ. ಬಟ್ ಸ್ಪೇಸ್ ಮಿಷನ್ ನ ಮಹತ್ವ ಯಾಕೆ, ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಾಡಬೇಕು ಸೈನ್ಸ್ ಪ್ರಕಾರ ಹೇಳೋದಾದ್ರೆ? ಈ ಪ್ರಶ್ನೆ ಕೇಳಿದಾಗ ನಮ್ಗೆ ಸಾಮಾನ್ಯವಾಗಿ ಯಾವುದೇ ಇಸ್ರೋ ವಿಜ್ಞಾನಿಗೆ ನೆನಪಾಗೋದು ನಮ್ಮ ಪಿತಾಮಹ ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಅವ್ರು ಹೇಳಿದ್ದಾರೆ, ವಿ ಮಸ್ಟ್ ಬಿ ಸೆಕೆಂಡ್ ಟು ದಿ ನನ್ ಇನ್ ದಿ ಅಪ್ಲಿಕೇಶನ್ ಆಫ್ ಸ್ಯಾಟಲೈಟ್ ಟೆಕ್ನಾಲಜಿ ಟು ದಿ ಕಾಮನ್ ಮ್ಯಾನ್ ಅಂತ. ದೊಡ್ಡ ಚಂಡಮಾರುತ ಬರುತ್ತೆ, ಬೆಸ್ಟ್ ಉದಾಹರಣೆ ಹುಡೂಡ್ ವಿಶಾಖಪಟ್ಟಣಂ ನಗರ ಆಗ್ಬೋದು, ಸುತ್ತಮುತ್ತ ಹಳ್ಳಿಗಳು ಉಂಟು ತಾನೆ. ಆ ಹಳ್ಳಿ ಜನಗಳೆಲ್ಲನೂ ಮುಂಚೆನೆ ಅವರಿಗೆ ಮಾಹಿತಿ ಕೊಟ್ಟು ಅವ್ರ ಅಲ್ಲಿಂದ ದೂರ ಹೋಗಿ ಅವ್ರ ಆಗುವಂತ ಆಸ್ತಿ ಪಾಸ್ತಿ ನಷ್ಟ ಆಗೋದನ್ನ ತಡೆದಿದ್ರು. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಚಂದ್ರನ ಮೇಲೆ ನೀರಿಲ್ಲ ಅಂತಿದ್ರು 2003 ಆದ್ರೆ ನಮ್ಮ ಪ್ರಾಚೀನ ತಿಳುವಳಿಕೆಯಲ್ಲಿ ಚಂದ್ರ ತಂಪು ಅನ್ನೋರು. ಚಂದ್ರಯಾನ 1 ಅದನ್ನ ವೈಜ್ಞಾನಿಕವಾಗಿ ಸಾಧಿಸಿ ತೋರಿಸ್ತಾರೆ. ಒಬ್ಬ ಬಡವನು ಅದನ್ನ ಪ್ರೈಡ್ ಅಂತ ಫೀಲ್ ಮಾಡ್ಬೇಕಲ್ವಾ. ಬಡವನಿಗೆ ಊಟ ಆಹಾರ ಬಟ್ಟೆ ಕೊಡೋದಲ್ದೇನೆ ನನ್ನ ದೇಶ ಹೆಮ್ಮೆ ಅನ್ನುವಂತ ಭಾವನೆ ಎಷ್ಟು ಲಕ್ಷ ಕೋಟಿ ಕೊಟ್ಟರೆ ಬರುತ್ತೆ. ಸೊ ಇದು ಬೇಕಾಗುತ್ತೆ ಯಾವುದೇ ಒಂದು ದೇಶಕ್ಕೆ. ವಿಶ್ವ ಮಟ್ಟದಲ್ಲಿ ನಾವು ಏನಾದ್ರೂ ಒಂದು ಸಾಧನೆ ಮಾಡ್ತಿದೀವಿ ಅಥವಾ ನಮ್ಮದೇ ಆದ ಒಂದು ಗುರುತರವಾಗಿರ್ತಕ್ಕಂತ ಒಂದು ಸ್ಥಾನ ಬೇಕು ಅಂತಂದ್ರೆ ಬಡತನನೂ ನಿರ್ಮೂಲನೆ ಮಾಡ್ಬೇಕು. ಅದಕ್ಕೆ ಆಗಿ ಇಸ್ರೋದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿದೆ. ಪೊಟೆನ್ಶಿಯಲ್ ಫಿಶಿಂಗ್ ಝೋನ್ ಅಂತ ಬರುತ್ತೆ, ಅದು ಎಲ್ಲ ಬಡವರಿಗೋಸ್ಕರ ಮಾಡುವಂತ ಕಾರ್ಯಕ್ರಮ. ಆಮೇಲೆ ನಮ್ಮ ಮೊಬೈಲ್ ಕಮ್ಯುನಿಕೇಶನ್ ಇದೆ ಅಲ್ವಾ, ಡಿಫೆನ್ಸ್ಗೂ ಕೂಡ ತುಂಬಾ ಎಲ್ಲ ಕ್ಷೇತ್ರಗಳಲ್ಲೂ ಹೇಳ್ತಾರೆ ಬಾಹ್ಯಾಕಾಶ ನಿಮಗೆ ಉತ್ತರ ಕೊಡುತ್ತೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.